ಇವತ್ತೇನಾದರೂ ಕುಮಾರಸ್ವಾಮಿ ಅಂತವನು ಇವತ್ತು ನಾಡಿನಲ್ಲಿ ಪರಿಚಯ ಆಗಿದ್ರೆ ಅದಕ್ಕೆ ಮೂಲ ಕಾರಣ 2006ರಲ್ಲಿ ಯಡಿಯೂರಪ್ಪನವರ ಜೊತೆಗೂಡಿ ಜಗದೀಶ್ ಶೆಟ್ಟರು ಇದ್ದಾರೆ ಇಲ್ಲಿ. ಅವತ್ತು ಬಿಜೆಪಿಯ ಮತ್ತು JDS ನ ಸರ್ಕಾರವನ್ನ ಏನು ರಚನೆ ಮಾಡೋದು. ನನಗಿಂತ ಹಿರಿಯರಿದ್ರು ಸನ್ಮಾನ್ಯ ಯಡಿಯೂರಪ್ಪನವರು ನನಗೆ ಮುಕ್ತವಾದಂಥ ಅವಕಾಶಗಳನ್ನು ಕೊಟ್ಟು ಎರಡು ಪಕ್ಷಗಳ ಜೊತೆಗೂಡಿ ಒಂದು ಅತ್ಯುತ್ತಮವಾದಂಥ ಸರ್ಕಾರವನ್ನು ನಡೆದಂಥದ್ದೇನಿದೆ. ಆ ಸಂದರ್ಭದಲ್ಲಿ ನಾಡಿನ ಜನತೆ ಈ ಒಂದು ಹೊಂದಾಣಿಕೆ ಶಾಶ್ವತವಾಗಿರಬೇಕು ಅಂತಕ್ಕಂಥದ್ದು ಬಯಸಿದ್ರು. ಏನ್ಲ ಕುಮಾರಣ್ಣಂಗೆ ಏಕ್ದಮ್ ಲವ್ ಬಂದ್ಬಿಟ್ಟೈತಿ, ಹೊಗಳಿಡ್ತೈತಿ. ಏನ್ ಲವ್ ಮೊದ್ಲಿಂದಲೂ ಐತೆ ಕಲ್ಯಾಣ, ಬಾಯ್ ಬಿಡ್ತು ಹೇಳಕ್ಕೆ ಸ್ಟೇಜ್ ಸಿಕ್ಕಿರ್ಲಿಲ್ಲ. ಈಗ ಕುಮಾರಣ್ಣನ್ ಕರೆಸಿ ಮಿನಿಸ್ಟರ್ ಕುರ್ಚಿ ಕೊಟ್ಟು ಕುಂಡ್ರಿಸಿರೋದ್ರಿಂದ ಲವ್ ನ ಬಾಯ್ ಬಿಟ್ಟು ಹೇಳ್ಕಂತೈತೆ ಕಣೆ. 2018 ಸಭೆ ನಾನು ಮುಖ್ಯಮಂತ್ರಿ ಆಗಿದ್ದ ದಿನವನ್ನು ನೆನೆಸ್ಕೊಂಡೆ. ಮೊನ್ನೆ ದಿನ ಒಂದೇ ತಿಂಗಳಿಗೆ ನಾನು ನಮ್ಮ ಕಚೇರಿಯಲ್ಲಿ ಸನ್ಮಾನ ಮಾಡಿದ್ರು. ಆ ಸನ್ಮಾನ ಸಭೆಯಲ್ಲಿ ಅವತ್ತು ರಾಜ್ಯದ ಮುಖ್ಯಮಂತ್ರಿಯಾಗಿ ಕಣ್ಣಲ್ಲಿ ನೀರಾಕ್ತಕ್ಕಂಥ ಒಂದು ದೃಶ್ಯ ಬಹುಶಃ ತಾವುಗಳು ಇವತ್ತು ನೆನಪಿಸ್ಕೊತೀರಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅದೇ ನಾನು ಮತ್ತು ಯಡಿಯೂರಪ್ಪನವರು ಜೊತೆಗೂಡಿ ಕೆಲಸ ಮಾಡಿದಾಗ ರಾಜ್ಯದಲ್ಲಿ ಯಾವ ರೀತಿಯ ಒಂದು ಆಡಳಿತ ನಡೀತಾ ಇತ್ತು ನಿಮ್ಮೆಲ್ಲರ ಕಣ್ಣು ಮುಂದೆ ಇವತ್ತು ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಹೊಸಿ ಹುಷಾರಾಗಿರ ಕೇಳ ಬಿಜೆಪಿ ಓಕೆ. ಕುಮಾರಣ್ಣ ಹೆಂಗ್ ಹೊಗಳತದು ಹಂಗೆ ತಿರ್ರಿಕೆಂಬೈತದೆ, ಮಾಕ ಮೋತಿ ನೋಡೋದಿಲ್ಲ. ಅದೆಲ್ಲ ಲಾಭ ನಷ್ಟದ ಮೇಲೆ ಡಿಪೆಂಡ್ ಕಂಬಿಡೋಣ. ಈಗ ಯಾಕ ಸುದ್ದಿ ನೋಡಲಿ, ಬಿಜೆಪಿಯವು ಕುಮಾರಣ್ಣನ್ ಲವ್ ಮಾಡ್ತಾವೆ. ಎರಡು ಕಡೆಯಲ್ಲಿ ಸೋತಂತವರನ್ನ ನಮ್ಮ ರಾಷ್ಟ್ರೀಯ ನಾಯಕರು ನನ್ನನ್ನ ಗುರುತಿಸಿ ತುಮಕೂರಿನ ಚುನಾವಣೆಗೆ ನಿಲ್ಲು ಅಂತ ಹೇಳಿದಾಗ ನಮ್ಮ ಪಕ್ಷ ಯಾವ ರೀತಿ ಶಕ್ತಿ ಕೊಡ್ತೋ ಅದೇ ರೀತಿಯಾಗಿ ಜನತಾದಳದ ನಾಯಕರುಗಳು, ವಿಶೇಷವಾಗಿ ಕುಮಾರಸ್ವಾಮಿ ಅವರು, ಸನ್ಮಾನ್ಯ ದೇವೇಗೌಡರವರು ನನ್ನ ಕ್ಷೇತ್ರಕ್ಕೆ 5 ಬಾರಿ ಬಂದು ನನ್ನ ಗೆಲುವಿನಲ್ಲಿ JDS ಅವರ ಪಾತ್ರವೂ ಕೂಡ ತುಂಬಾ ಇದೆ ಅನ್ನೋದನ್ನ ನಾನು ಅವ್ರಿಗೆ ಅಭಿನಂದನೆಯನ್ನ, ಕೃತಜ್ಞತೆಯನ್ನ ನಮ್ಮ ಪಕ್ಷದವ್ರಿಗೆ ಯಾವ ರೀತಿ ಕೊಡೋದು ಅದೇ ಕೊಡೋದಕ್ಕೆ ಇಷ್ಟಪಡ್ತೀನಿ. ಸೋಮಣ್ಣ ಹೇಳ್ತಿರೋದು ಸತ್ಯನೇ ಕಂಡ್ಲೆ. ಈ ಸೋಮಣ್ಣ, ಸುಧಾಕರ್, ಶೋಭಕ್ಕ, ಡಾಕ್ಟ್ರು ಇನ್ನ 4-5 ಜನಗಳನ್ನ ಗೆಲ್ಸಿರೋದೇ ಕುಮಾರಣ್ಣ. ಅದು ಕರೆಕ್ಟ್ ಕಣೆ. ಆದ್ರೆ ಪ್ರಜ್ವಲ್ನ ಸೋಲ್ಸಿದ್ದೆ ಬಿಜೆಪಿಯವು. ಎಲ್ಲ ಕಡೆ ಸೀದಾ ನಡೆಯುವಾಗ ಒಂದೊಂದ್ ಕಡೆ ಉಲ್ಟನು ನಡೆದು ಬಿಡ್ತಾರೆ ಕಂಡ್ಲೆ. ಆದ್ರೂ ಒಂದು ರೀತಿ ಪ್ರಜ್ವಲ್ ಸೋತಿದ್ದು ಒಳ್ಳೇದೇ ಆಯ್ತು ಕಂಬುಡ್ಲೆ. ಎಲೆಕ್ಟೆಡ್ MP ಜೈಲಲ್ಲಿ ಕುಂತಿದ್ರಿ, ಅದೇನ್ ಚೆನ್ನಾಗಿರೋದ್ಲೆ. ಅದು ಕರೆಕ್ಟ್ ಯಾಕನೆ. ಇವು ಇದೇ ತರಕ್ಕೆ ಒಟ್ಟಾಗಿದ್ದು BBMP ಎಲೆಕ್ಷನ್ ಅಲ್ಲವೇ, ಬೈ ಎಲೆಕ್ಷನ್ ಅಲ್ಲವೇ ಕಾಂಗ್ರೆಸ್ಗೆ ಮಣ್ಣು ತಿನ್ನಿಸ್ತೀವಿ ಅಂತ ರೆಡಿ ಆಯ್ತವೆ ಕಣೆ. ಈ ಗ್ಯಾರಂಟಿ ಕತೆ ಗೊತ್ತಾಯ್ತಾ? ಜನ ಕಸದ ಬೊಟ್ಟಿಗೆ ಎಸದ್ರು. ಯಾಕೆ ಎಸದ್ರು? ಈ ಗ್ಯಾರಂಟಿ ಬೋಗಸ್ ಗ್ಯಾರಂಟಿ, ಧೋಕಾ ಗ್ಯಾರಂಟಿ, ಸಿದ್ದರಾಮಯ್ಯನವರ ನಾಟಕದ ಗ್ಯಾರಂಟಿ ಇದು. ಇವುಗಳು ಹೋಯ್ತಿರೋ ಸ್ಪೀಡು, ಈ ಹೊಂದಾಣಿಕೆ, ಲವ್ ಎಲ್ಲ ನೋಡ್ತಾ ಇದ್ರಿ. ಬಿಜೆಪಿ ಪಾರ್ಟಿನ ಕುಮಾರಣ್ಣನ ಕೈಗೆ ಕೊಟ್ಟು ಕೈ ತೊಳ್ಕೊಳಂಗ್ ಕಾಣ್ತಾವೆ ಕಂಡ್ಲೆ. ಅದ್ಯಾವಾಗ ಏನಾಯ್ತದೋ ಕಾಯ್ದು ನೋಡೋಣ. ಈಗ ನೆಡ್ಲೆತ್ಲೆಗೆ ಶಿವನಿ ಶಂಭುಲಿಂಗ. Kuitan ka na, no?